ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಳೆದ 25 ವರ್ಷಕ್ಕೂ ಹೆಚ್ಚು ಕಾಲ ಜಪಾನ್ ದೇಶ ಡಿಫ್ಲೇಷನ್ ಅಲ್ಲಿತ್ತು. ಇದು ಇನ್ಫ್ಲೇಷನ್ಗೆ ವಿರುದ್ಧವಾದದ್ದು. ಇನ್ಫ್ಲೇಷನ್ ಅನ್ನ ಹಣದುಬ್ಬರ ಅಂತೀವಿ, ಡಿಫ್ಲೇಷನ್ ಅನ್ನ ಹಣದ ಕುಸಿತ ಎನ್ನಬಹುದು. ಸರಳವಾಗಿ ಹೇಳಬೇಕು ಅಂದ್ರೆ ಸಮಾಜದಲ್ಲಿನ ಸರಕು ಮತ್ತು ಸೇವೆಯ ಮೇಲಿನ ಬೆಲೆ ಕಡಿಮೆಯಾಗುತ್ತಾ ಹೋಗುವ ಪ್ರಕ್ರಿಯೆಗೆ ಡಿಫ್ಲೇಷನ್ ಅಂತಾರೆ. ಉದಾಹರಣೆಗೆ ನೋಡುವುದಾದ್ರೆ, ವರ್ಷದ ನಂತರ ಭಾರತದಂತ ದೇಶದಲ್ಲಿ ಹಾಲಿನ ಬೆಲೆ 30 ರೂಪಾಯಿ ಇದ್ದದ್ದು 32 ಅಥವಾ 35 ಆಗುತ್ತೆ. ಆದರೆ ಜಪಾನ್ನಲ್ಲಿ ಹಾಲಿನ ಬೆಲೆ ಏರುವ ಬದಲು ಕುಸಿಯುತ್ತಾ ಹೋಗುತ್ತೆ. ಈ ಉದಾಹರಣೆಯನ್ನ ಸಮಾಜದ ಇತರ ಸರಕು ಮತ್ತು ಸೇವೆಗೆ ಅಳವಡಿಸಿಕೊಳ್ಳಬೇಕಾಗತ್ತೆ. ಸಮಾಜ ಅಭಿವೃದ್ಧಿ ಪಥದಲ್ಲಿ ಸಾಗುವುದಕ್ಕೆ ಒಂದು ಮಟ್ಟದ ಇನ್ಫ್ಲೇಷನ್ ಅಗತ್ಯ. ನೀವು ಕೂಡಿಟ್ಟ ಹಣಕ್ಕೆ ಬಡ್ಡಿಯೇ ಇಲ್ಲ. ನೀವು ಸಾಲದಲ್ಲಿ ಕಾರು ಕೊಂಡರೆ ಅದಕ್ಕೂ ಬಡ್ಡಿ ಇಲ್ಲ. ಇತ್ತೀಚೆಗಂತೂ ನೆಗೆಟಿವ್ ಇಂಟ್ರೆಸ್ಟ್ ಹಾವಳಿ ಹೆಚ್ಚಾಗಿದೆ. ಅಂದ್ರೆ ಕಾರಿನ ಬೆಲೆ 10,000 ಅಂತ ಇಟ್ಕೊಂಡ್ರೆ ಕಾರು ಮಾರುವ ಸಂಸ್ಥೆ ಗ್ರಾಹಕರಿಗೆ ಕಾರು ಕೊಳ್ಳಲು ಪ್ರೇರೇಪಿಸಿ ವರ್ಷದ ನಂತರ 9,800 ಕೊಟ್ರೆ ಸಾಕು ಅಂತ ಹೇಳುತ್ತೆ. ಇಂತಹ ಸನ್ನಿವೇಶ ಪ್ರಥಮ 1-2 ವರ್ಷ ಬಹಳ ಖುಷಿ ನೀಡುತ್ತೆ. ಕಂಡಿದ್ದೆಲ್ಲ ಕೊಳ್ಳಬಹುದು ಅನ್ನುವಂತಹ ಆನಂದವನ್ನ ಕೊಡಬಹುದು. ಅದರಲ್ಲೂ ಹೆಚ್ಚು ವರಮಾನ ಇಲ್ಲದವರಿಗೆ ಇದು ವರದಾನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಆದರೆ ಸಮಾಜ ಒಂದು ವರ್ಗದಿಂದ ಮುಂದೆ ಸಾಗೋದೇ ಇಲ್ಲ. ಹೆಚ್ಚು ಹಣವಿರುವವರಿಗೆ ಇದು ಬೇಸರವನ್ನ ಉಂಟು ಮಾಡುತ್ತೆ. ಜಗತ್ತಿನ ಎಲ್ಲೆಡೆ ಜನ ಹಣದ ಸಹಾಯದಿಂದ ಹಣವನ್ನ ದುಡಿತಾ ಇದ್ರೆ ಉಳಿದವರು ಕೈಕಟ್ಟಿ ಕುಳಿತಿದ್ದಾರೇನೋ ಅನ್ನುವಂತಹ ಭಾವನೆ. ಹೀಗಾಗಿ ಜಪಾನ್ನಲ್ಲಿ ಹೂಡಿಕೆ ಮಾಡುವುದರ ಬದಲು ಅಮೆರಿಕ, ಭಾರತ, ಚೀನಾದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ರು. ಉಳ್ಳವರು ಮಾಡೋದು ಸರಿ, ಆದರೆ ಇಲ್ಲದವರು ಸಹ ಸಾಲ ಮಾಡಿ ಹೂಡಿಕೆ ಮಾಡಲು ಶುರು ಮಾಡಿದ್ರು. ಜಪಾನ್ನಲ್ಲಿ ಸಾಲದ ಮೇಲಿನ ಬಡ್ಡಿ ದರ 0 ಇದ್ದ ಕಾರಣ ಬಹಳಷ್ಟು ಜನ ಅಲ್ಲಿಂದ ಹಣವನ್ನ ಸಾಲದ ರೂಪದಲ್ಲಿ ಪಡೆದು ಆ ಹಣವನ್ನ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡಿ 5-6% ಹಣವನ್ನ ಗಳಿಸಿಕೊಳ್ತಾ ಇದ್ರು. ಇಷ್ಟು ವರ್ಷದ ಆ ಸ್ವರ್ಣ ಯುಗ ಈಗ ಮುಗಿದಿದೆ. ಜಪಾನ್ನಲ್ಲಿ ಇಂದಿಗೆ ಬಡ್ಡಿ ದರ 2.5ರಿಂದ 2.8ರವರೆಗೆ ಬಂದು ನಿಂತಿದೆ. ಅಂದರೆ ಸಾಲದ ಮೇಲಿನ ಮೊತ್ತಕ್ಕೆ ಈ ದರದಲ್ಲಿ ಬಡ್ಡಿಯನ್ನ ತೆರಬೇಕಾಗತ್ತೆ. ಸಾಲದ ಮೇಲೆ ಬಡ್ಡಿ ಇಲ್ಲ ಅನ್ನೋ ಕಾರಣಕ್ಕೆ ಸಾಲ ಮಾಡಿ ಹೂಡಿಕೆ ಮಾಡಿದ್ದ ಜನರಿಗೆ ಈಗ ಸಂಕಷ್ಟ. ಈ ದಿನದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಸ್ಥಿರತೆ ಇರುವ ಕಾರಣ ಗಳಿಸುವ ಹಣದ ಗ್ಯಾರಂಟಿಯೇ ಇಲ್ಲ. ಗಳಿಸಿದ್ರೂ ಅದರಲ್ಲಿ ವಿದೇಶಿ ವಿನಿಮಯ, ತೆರಿಗೆ ಇತ್ಯಾದಿಗಳನ್ನ ತೆಗೆದು ಉಳಿಯೋದು ಬಡ್ಡಿ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಹೂಡಿಕೆದಾರ ತನ್ನ ಹಣವನ್ನ ಹಿಂಪಡೆದು ಜಪಾನ್ನಲ್ಲಿ ಮಾಡಿದ ಸಾಲವನ್ನ ತೀರಿಸುವುದಕ್ಕೆ ಶುರು ಮಾಡಿದ್ದಾನೆ. ಇದಿನ್ನು ಆರಂಭದ ಹಂತ. ಇದು ಪ್ರಮುಖವಾಗಿ 2 ಸಮಸ್ಯೆಯನ್ನ ಸೃಷ್ಟಿ ಮಾಡುತ್ತೆ. ಒಂದು, ಅಮೆರಿಕ ಷೇರು ಮಾರುಕಟ್ಟೆ ಕುಸಿತಕ್ಕೆ ಕಾರಣ. 2, ಜಪಾನ್ನಲ್ಲಿ ಹಣದ ಹರಿವು ಹೆಚ್ಚಾಗಿಸುತ್ತೆ. ಜನ ಸಾಲ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದಾಗ ಬ್ಯಾಂಕಿಂಗ್ ವ್ಯವಸ್ಥೆ ಬುಡಮೇಲಾಗುತ್ತೆ. ಹಾಗಾದ್ರೆ ಕಳೆದ 25 ವರ್ಷದಿಂದ ನಡೆದು ಬಂದ ದಾರಿ ಬದಲಾಗುವುದಕ್ಕೆ ಕಾರಣವೇನು ನೋಡೋದಾದ್ರೆ, ಯೆನ್, ಅಮೆರಿಕನ್ ಡಾಲರ್ ಮತ್ತಿತರ ಕರೆನ್ಸಿ ಎದುರು ಕುಸಿತ ಕಂಡಿದೆ. ಟ್ರೇಡ್ ಕುಸಿತ, ಆಂತರಿಕ ಬಳಕೆ ಕಡಿಮೆಯಾಗಿರುವುದು ಇದಕ್ಕೆ ಕಾರಣ. ಕುಸಿದ ಯೆನ್ ಆಮದು ಖರ್ಚನ್ನು ಏರಿಸುತ್ತೆ. ಇದು ಎಲ್ಲಾ ಪದಾರ್ಥಗಳ ಬೆಲೆ ಏರಿಕೆಗೆ ಕಾರಣ. ಜಾಗತಿಕವಾಗಿ ಎಲ್ಲ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ. ಸಹಜವಾಗಿ ಅದು ಜಪಾನ್ ದೇಶದ ಮೇಲೆ ಪ್ರಭಾವ ಬೀರಿದೆ. ಪದಾರ್ಥಗಳ ಬೆಲೆ ಏರಿಕೆ ಜಪಾನ್ ದೇಶದಲ್ಲಿ ಹಣದುಬ್ಬರಕ್ಕೆ ದಾರಿ ಮಾಡಿಕೊಟ್ಟಿದೆ. ತೆರಿಗೆ ಹೆಚ್ಚಳ ಮತ್ತು ಅನಿಶ್ಚಿತತೆ ಕೂಡ ಬೆಲೆ ಏರಿಕೆಗೆ ಕಾರಣ. ಹೀಗಾಗಿ ಕಳೆದ 25 ವರ್ಷದಲ್ಲಿ ಕಾಣದ ಬೆಲೆ ಏರಿಕೆ ಜಪಾನ್ನಲ್ಲಿ ಇಂದು ಕಾಣ್ತಾ ಇದೆ. ಇನ್ನು ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಕೆಲಸಗಾರ ವೇತನ ಕೂಡ ಹೆಚ್ಚಳ ಆಗಬೇಕು. ಕೆಲವೊಂದು ವರ್ಗದಲ್ಲಿ ಇದಾಗಿದೆ. ಅವರು ಖರ್ಚು ಮಾಡ್ತಿದ್ದಾರೆ, ಇನ್ನೊಂದು ವರ್ಗಕ್ಕೆ ವೇತನ ಹೆಚ್ಚಳ ನಿರೀಕ್ಷಿಸಿದ ಮಟ್ಟದಲ್ಲಿ ಆಗಿಲ್ಲ. ಹೀಗಾಗಿ ಬ್ಯಾಂಕುಗಳು ಠೇವಣಿ ಮೇಲೆ ಬಡ್ಡಿ ನೀಡೋದಕ್ಕೆ ಶುರು ಮಾಡಿವೆ. ಇನ್ನು ಸೇವೆಗಳಲ್ಲೂ ಕೂಡ ಗಣನೀಯ ಬದಲಾವಣೆಯಾಗಿದೆ. ಒಂದರ ಬೆಲೆ ಹೆಚ್ಚಾದ್ರೆ ಇನ್ನೊಂದು ಕೂಡ ಹೆಚ್ಚಾಗುತ್ತೆ. ಹಣದುಬ್ಬರವನ್ನು ತಹಬದಿಗೆ ತರುವುದಕ್ಕೆ ಬ್ಯಾಂಕ್ ಆಫ್ ಜಪಾನ್ ಬಡ್ಡಿ ದರವನ್ನು ಹೆಚ್ಚಿಸಿದೆ. ಇದು ಬೇರೆಯ ಫಲಿತಾಂಶಕ್ಕೂ ಎಡೆ ಮಾಡಿಕೊಟ್ಟಿದೆ. ಇದು ಜಪಾನ್ ದೇಶದ ಆಂತರಿಕ ಸಮಸ್ಯೆ ಅಂತ ಸುಮ್ಮನಿರೋದಕ್ಕೆ ಸಾಧ್ಯವಾಗಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ. ಇವತ್ತಿನ ದಿನದಲ್ಲಿ ಜಗತ್ತಿನ ಎಲ್ಲ ಆರ್ಥಿಕತೆ ಒಂದರ ಮೇಲೆ ಒಂದು ಅವಲಂಬಿತ. ಜಪಾನ್ ಕುಸಿತ ಕಂಡ್ರೆ ಅದು ನೇರವಾಗಿ ಅಮೆರಿಕನ್ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುತ್ತೆ. ಅಮೆರಿಕ ಕುಸಿತ ಕಂಡ್ರೆ ಅದು ಜಪಾನ್ ಮತ್ತು ಜಗತ್ತಿನ ಇನ್ನಿತರ ದೇಶಗಳಿಗೂ ತಟ್ಟುತ್ತೆ. ಭಾರತದ ಐಟಿ ವಲಯ ಅಮೆರಿಕದ ಮೇಲೆ ಬಹಳ ಅವಲಂಬಿತ. ಹೀಗಾಗಿ ಅಮೆರಿಕ ಕುಸಿದ್ರೆ ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ಇದು ಪರಿಣಾಮ ಬೀರುತ್ತೆ.
ಇನ್ನು ಜಪಾನ್ ಭಾರತದ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡುವ ದೇಶಗಳಲ್ಲಿ ಪ್ರಮುಖ ದೇಶ. ಜಪಾನ್ ಆರ್ಥಿಕತೆಯಲ್ಲಿ ಆಗುವ ಬದಲಾವಣೆ ಭಾರತದ ಹೂಡಿಕೆಯ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಆದರೆ ಇದು ಯಾವ ಕಡೆ ಸಾಗ್ತಾ ಇದೆ ಅನ್ನೋದನ್ನ ಕಾದು ನೋಡಬೇಕು. ಜಪಾನಿಯರು ಹೂಡಿಕೆ ಮಾಡಿದ ಹಣವನ್ನ ವಾಪಸ್ ಪಡೆದು ತಮ್ಮ ಸಾಲವನ್ನು ತೀರಿಸಿದ್ರೆ ಆಗ ಬ್ಯಾಂಕುಗಳ ಬಳಿ ಹಣ ಶೇಖರಣೆಯಾಗುತ್ತೆ. ಸಾಲಕ್ಕೆ ಬೇಡಿಕೆ ಕುಸಿಯುತ್ತೆ. ಆಗ ಬ್ಯಾಂಕಿನ ವ್ಯವಸ್ಥೆ ಕುಸಿಯುತ್ತೆ. ಅನ್ಯ ಮಾರ್ಗವಿಲ್ಲದೆ ಅವು ಭಾರತ ಮತ್ತು ಇನ್ನಿತರ ದೇಶದಲ್ಲಿ ಮರು ಹೂಡಿಕೆ ಮಾಡ್ತವೆ. ಆ ರೀತಿಯ ಬದಲಾವಣೆಗೆ ಸಮಯ ತೆಗೆದುಕೊಳ್ಳುತ್ತೆ. ಅಷ್ಟು ಸಮಯ ಭಾರತದ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣವನ್ನ ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಷೇರು ಮಾರುಕಟ್ಟೆಯ ಜೊತೆಗೆ ಬೇರೆ ಎಲ್ಲ ಅಭಿವೃದ್ಧಿಯ ವಿಷಯದಲ್ಲೂ ಒಂದಷ್ಟು ಹಿನ್ನಡೆಯಾಗುವುದನ್ನು ತಪ್ಪಿಸುವುದಕ್ಕೆ ಅಸಾಧ್ಯ. ಇವೆಲ್ಲವುಗಳ ನಡುವೆ ಒಂದಷ್ಟು ನೆಮ್ಮದಿ ತರುವ ವಿಷಯ ಅಂದರೆ ಭಾರತದ ಆಂತರಿಕ ಬೇಡಿಕೆ ಮತ್ತು ಹಣದ ಹರಿವು ಬಹಳ ಚೆನ್ನಾಗಿದೆ. ಅಲ್ಲದೆ ಭಾರತ ಕೇವಲ ಜಪಾನ್ ದೇಶದ ಮೇಲೆ ಅವಲಂಬಿತವಾಗಿಲ್ಲ. ಹೀಗಾಗಿ ಜಪಾನ್ ಕುಸಿತ ಕಂಡ್ರೂ ಭಾರತದಲ್ಲಿ ತೀವ್ರ ಬದಲಾವಣೆಯಾಗುವುದಿಲ್ಲ. ಹಾಗಾಗಿ ಭಾರತ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಜಪಾನ್ನಲ್ಲಿ ಆಗ್ತಿರುವ ಬದಲಾವಣೆಯ ಮೇಲೆ ನಿಗಾ ವಹಿಸುತ್ತಿವೆ. ಹೂಡಿಕೆದಾರರಾಗಿ ಭಾರತ ಕೂಡ ಜಪಾನ್ನಲ್ಲಿ ಆಗ್ತಿರುವ ಬದಲಾವಣೆಯ ಮೇಲೆ ಒಂದಷ್ಟು ಗಮನ ಹರಿಸಬೇಕಾಗುತ್ತೆ. ಪ್ರತಿಯೊಂದು ದೇಶ ಹೂಡಿಕೆಯ ಹಣವನ್ನು ಉಳಿಸ್ಕೊಳ್ಬೇಕು ಅಂದರೆ ಜಗತ್ತಿನ ಎಲ್ಲ ಆಗುಹೋಗುಗಳ ಮೇಲೆ ಕಣ್ಣಿಡೋದು ಇಂದಿನ ಅವಶ್ಯಕತೆಯಾಗಿದೆ.